ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 2,50,000 ಹೇಳ್ತಾ ಇದ್ದಾರೆ. ಅದು ಫೈನಲ್ ಟು ಫೈನಲ್ ಸರ್ ಒಂದೇ ಬೆಲೆ ಸರ್, ಒಂದು 2,15,000 2,15,000 ಬಂದ್ರೆ ಫೈನಲ್ ಮಾಡ್ಕೊಡ್ತಾರೆ. ಪ್ರೈಸಿಂಗ್ ನೋಡ್ತಾ ಇದ್ರೆ ಒಂದು ಒಳ್ಳೆ ಆಫರ್ ಕೊಡ್ತಾ ಇದೀನಿ. ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ, ಅದು ಗಣೇಶ ಆಫರ್ ಕೊಡ್ತಾ ಇದೀನಿ. 2,95,000 ಕಸ್ಟಮರ್ ಬೇಕು ಅಂತ ಹೇಳ್ತಾ ಇದ್ರು. ಫೈನಲ್ 2,75,000 ಬಂದ್ರೆ ಒಂದು ವೆಂಟೋ ಹೈಲ್ಯಾಂಡ್ ಟಾಪ್ ಎಂಡ್ 2011 ಮಾಡಲ್ ಕೊಡ್ತಾ ಇದೀನಿ. ಮಾಡಲ್ ಶಿಫ್ಟ್ ಸರ್. ಕಸ್ಟಮರ್ ಬಂದ್ಬಿಟ್ಟು 3,45,000 ಬೇಕು ಅಂತ ಹೇಳ್ತಾ ಇದ್ರು ಸರ್. ನಾನು ಹೇಳಿದೆ 3,45,000 ಹೋಗಲ್ಲ ಸರ್. ಫೈನಲ್ ಟು ಫೈನಲ್ ಸರ್ ಒಂದೇ ಬೆಲೆ ಸರ್, ಒಂದು 3,10,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ವಿಸಿಟ್ ಮಾಡಿ ತಗೊಳ್ಳಿ. ಲೋನ್ ನೋಡಿದವ್ರಿಗೆ ಕೂಡ 95 to 1 lakh ತಗೊಂಡ್ ಬಂದು ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ ಸರ್. ಇದನ್ನು ಗಾಡಿ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 3,70,000 ಹೇಳ್ತಾ ಇದ್ರು. ಫೈನಲ್ ಒಂದು 345 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಇದು ಎಷ್ಟು ಹೇಳಿದ್ರಲ್ಲ? 3,45,000 ಸರ್. ಹಾಕಿ ಸರ್ ಅದು ಬಂದ್ಬಿಟ್ಟು 3,35,000 ಕೊಡ್ತೀನಿ ಸರ್. 3,10,000 ಹೇಳ್ತಾ ಇದಾರೆ. ಫೈನಲ್ ಟು ಫೈನಲ್ ಸರ್ 2,85,000 2,80,000 ಬಂದ್ರೆ ಗಾಡಿ ಕೊಡ್ತೀನಿ. ಕಸ್ಟಮರ್ ಅರೌಂಡ್ 2,75,000 ಹೇಳ್ತಾ ಇರೋದು. ಫೈನಲ್ 2,45,000 ಬಂದ್ರೆ ಗಾಡಿ ಕೊಡ್ತೀನಿ. ಯೂಸ್ ಮಾಡಬಹುದು. ಕಾಂಬೆ SUV ತರ ಇದೆ ಸರ್. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ 9.5 ಲಕ್ಷ ಹೇಳ್ತಾರೆ. ಫೈನಲ್ ಟು ಫೈನಲ್ ಸರ್ ಒಂದು 9 ಲಕ್ಷ ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಕಸ್ಟಮರ್ ಅರೌಂಡ್ 8,50,000 ಹೇಳ್ತಾ ಇದ್ದಾರೆ. ಫೈನಲ್ ಟು ಫೈನಲ್ ಸರ್ ಒಂದೇ ಬೆಲೆ, ಒಂದು 7,90,000 7,90,000 ಬಂದ್ರೆ ಗಾಡಿ ಕೊಡ್ತೀನಿ. ಫೈನಲ್ ಟು ಫೈನಲ್ 1,685 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಸರ್ ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಫಾರ್ಚುನರ್ ಗೆ ಅರೌಂಡ್ 28.5 ಹೇಳ್ತಾ ಇದ್ದಾರೆ. ಫೈನಲ್ ಟು ಫೈನಲ್ ಸರ್ ಒಂದು 26.5 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಮತ್ತೊಂದ್ಸರಿ ನಾನು ಇವತ್ತು ಹೊಸ ವಿಡಿಯೋ ಮಾಡೋಣ ಅಂತ ಸಾಗರ್ ಕಾರ್ಸ್ ಬಂದಿದ್ದೀನಿ. ಹಾಗೇನೆ ನೋಡ್ತಾ ಇರ್ಬೋದು ಸಾಗರದಷ್ಟು ಕಾರ್ಗಳೆಲ್ಲ ಇದೆ ಅನ್ಬೋದು ಇವತ್ತು. ಹಾಗೇನೆ ಸರ್ ಇದ್ದಾರೆ, ಸರ್ನ ಚಾನಲ್ಗೆ ವೆಲ್ಕಮ್ ಮಾಡಿ ಕಂಪ್ಲೀಟ್ ಮಾಹಿತಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ರವಿ, ನೀವು ಹೇಗಿದ್ದೀರಾ? ಸರ್ ಸ್ಮಾರ್ಟ್ ಆಗಿ ಕಾಣ್ತಾ ಇದ್ದೀರಾ ಸರ್. ಓಕೆ ಸರ್, ಸಾಗರ್ ಕಾರ್ಸ್ ಎಲ್ಲಿ ಬರುತ್ತೆ ಸರ್ ಲೊಕೇಶನ್? ಸರ್ ನಮ್ಮ ಶೋರೂಮ್ ಬಂದ್ಬಿಟ್ಟು ಜಯನಗರ್ 3rd ಬ್ಲಾಕ್ ನಿಯರ್ ಬೈ ಸ್ವಿಮ್ಮಿಂಗ್ ಪೂಲ್. ಗೊತ್ತಾಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಜಸ್ಟ್ ಸಾಗರ್ ಕಾರ್ಸ್ ಅಂತ ಹೊಡ್ಕೊಳ್ಳಿ. ಆಲ್ಮೋಸ್ಟ್ ನಮ್ ಲೊಕೇಶನ್ ಡೈರೆಕ್ಟ್ಲಿ ನಮ್ಮ ಲೊಕೇಶನ್ ತೋರಿಸ್ಬಿಡುತ್ತೆ. ಓಕೆ ಸರ್, ಇವತ್ತು ಸಾಗರ್ ಕಾರ್ಸ್ ಸರ್, ಇವತ್ತು ಸಾಗರದಷ್ಟು ಕಾರ್ ತರಿಸ್ಬಿಟ್ಟಿದ್ರಾ? ಹಿಂದೆ ಕೂಡ ಸ್ಟಾಕ್ ಇದೆ? ಹೌದು, ಹಿಂದೆ ಎಷ್ಟು ಸರ್ ಸ್ಟಾಕ್? ಆಲ್ಮೋಸ್ಟ್ ಒಂದು 50 ಕಾರ್ಸ್ ಇದೆ ಸರ್. 50 ಕಾರ್ಸ್ ಇದೆ. 50 ಕಾರ್ಸ್ ಇದೆ ಸರ್. ಇವತ್ತು ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಇವತ್ತು? ಸರ್ ಸ್ಟಾರ್ಟಿಂಗ್ ಪ್ರೈಸ್ ಆಲ್ಮೋಸ್ಟ್ ಅರೌಂಡ್ 140-150 ಇಂದ ಸ್ಟಾರ್ಟ್ ಆಗುತ್ತೆ. 1,40,000 50,000 ಶುರು ಆಗುತ್ತೆ. ಹೌದು. ಓಕೆ ಸರ್, ಅಲ್ಲಿಂದ ಅಂದ್ರೆ ನಮ್ಗೆ ಎಲ್ಲಿವರೆಗೂ ಅಂದ್ರೆ ಫಾರ್ಚುನರ್ ವರೆಗೂ ಸಿಗುತ್ತಲ್ಲ ಸರ್? ಫಾರ್ಚುನರ್ ತನಕ ಸಿಗುತ್ತೆ ನಿಮಗೆ. ಓಕೆ ಸರ್, ಲೋನ್ ಬಗ್ಗೆ ಸರ್? ಲೋನ್ ಆರಾಮಾಗಿ ಆಲ್ ಇಂಡಿಯಾ ಪ್ಯಾನ್ ಇಂಡಿಯಾ ಲೋನ್ ಮಾಡ್ಕೊಡ್ತಾ ಇದೀನಿ. ಆಲ್ಮೋಸ್ಟ್ ಅಪ್ ಟು 90% ಲೋನ್ ಮಾಡ್ಕೊಡ್ತೀನಿ. ಯಾವ್ದನ್ನು ಗಾಡಿ ತಗೊಳ್ಳಿ, ಅವರು ಚವರ್ಲೆಟ್ ಗಾಡಿ ತಗೊಳ್ಳಿ, ಫೋರ್ಡ್ ಗಾಡಿ ತಗೊಳ್ಳಿ, ಈ ತರ ಆ ತರ ಗಾಡಿಗಳು ಲೋನ್ ಆಗಲ್ಲ ಅಂತ ಇಲ್ಲ. ಎಲ್ಲಾ ಗಾಡಿಗಳು, ಟಾಟಾ ಗಾಡಿಗಳು ತಗೊಳ್ಳಿ, ಯಾವ್ದನ್ನು ತಗೊಳ್ಳಿ ಲೋನ್ ಮಾಡ್ಕೊಡ್ತೀನಿ. ಅದು ಕಸ್ಟಮರ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರೊಫೈಲ್ ಚೆನ್ನಾಗಿದ್ರೆ ಅಪ್ ಟು 90% ಲೋನ್ ಮಾಡ್ಕೊಡ್ತಾ ಇದೀನಿ. ಅದ್ರ ಪ್ರೊಫೈಲ್ ಸ್ವಲ್ಪ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಇದ್ರೂ ಕೂಡ ಲೋನ್ ಆಗ್ತಾ ಇದೆ. ಅರೌಂಡ್ 50% ಲೋನ್ ಮಾಡ್ಕೊಡ್ತೀನಿ. 50% ಲೋನ್ ಕೂಡ ಮಾಡ್ಕೊಡ್ತೀರಾ? ಪ್ರೊಫೈಲ್ ಚೆನ್ನಾಗಿಲ್ಲ ಅಂದ್ರೆ? ಪ್ರೊಫೈಲ್ ಚೆನ್ನಾಗಿಲ್ಲ, ಅವ್ರ ಸಿಬಿಲ್ ಹೋಗ್ಬಿಟ್ಟಿದೆ, ಅವ್ರು ಏನಿಲ್ಲ ಅಂದ್ರೂ ಕೂಡ 50% ಲೋನ್ ಮಾಡ್ಕೊಡ್ತಾ ಇದೀನಿ, ಅದನ್ನು ಕಮ್ಮಿ ಇಂಟ್ರೆಸ್ಟ್ ಅಲ್ಲಿ. ಓಕೆ ಓಕೆ ಸರ್, ಇವಾಗ ಮುಂದೆ ಗಣೇಶ ಚತುರ್ಥಿ ಬರ್ತಾ ಇದೆ. ಸೊ ಜನಗಳು ಇಷ್ಟು ದಿನ ಒಂದು ಸ್ವಲ್ಪ ಜನ ಪ್ಲಾನ್ ಅಲ್ಲಿ ಇರ್ತಾರೆ. ಗಣೇಶ ಚತುರ್ಥಿ ಯಾವ್ದೋ ಹಬ್ಬಕ್ಕೆ ಆಫರ್ ಗಳೇ ಬಿಡ್ತಾರೆ. ಆಷಾಢ ಆಯ್ತು, ಆಷಾಢದಲ್ಲಿ ಜನಗಳು ತಗೊಳಲ್ಲ, ಆಮೇಲೆ ಹಬ್ಬಗಳು ತಗೊಳ ಅಂತ ಮೊನ್ನೆ ಹಬ್ಬಕ್ಕೆ ತಗೊಂಡ್ರು. ಇವಾಗ ತಿರ್ಗಾ ಗಣೇಶ ಹಬ್ಬ. ಈಗ ನೋಡಿ, ಯಾರೇ ಆಗಿರೋ ಫಿಕ್ಸ್ ಆಗಿರ್ತಾರೆ ಹಬ್ಬಕ್ಕೆ ಏನಾದ್ರು ಆಫರ್ ಇರುತ್ತಂತ. ಸೊ ಇವತ್ತು ಗಣೇಶ ಚತುರ್ಥಿ ತುಂಬಾ ಜನ ಬರೋದಿರ್ತಾರೆ ತಗೋಬೇಕಂತ. ಸೊ ಆ ಗಣೇಶ ಚತುರ್ಥಿ ಹಬ್ಬಕ್ಕೋಸ್ಕರ ಏನ್ ಆಫರ್ ಇದೆ ಸರ್ ಇವತ್ತು? ಸರ್ ಬೇರೆ ನಾನು ಹೇಳ್ತಾ ಇದ್ದೀನಿ, ಕಸ್ಟಮರ್ಸ್ ಎಣ್ಸ್ಕೊಂಡ್ಬೇಕು, ಅವರು ಕೌಂಟ್ ಮಾಡ್ಬೇಕು. ಕೌಂಟ್ ಮಾಡ್ಕೊಂಡ್ಬೇಕು. ಹೇಳಿ ಸರ್. ಫಸ್ಟ್ ಆಫರ್ ಬಂದ್ಬಿಟ್ಟು ನಮ್ ಕಡೆಯಲ್ಲಿ ತಗೊಂಡ್ರೆ ಇವೆಲ್ಲ ಸರ್ಟಿಫೈಡ್ ಮಾಡಿ ಅವ್ರಿಗೆ ಕಸ್ಟಮರ್ ಗೆ ಡೆಲಿವರಿ ಟೈಮ್ ಅಲ್ಲಿ ನಮ್ ಕಡೆಯಿಂದ ಒಂದು ಜನರಲ್ ಚೆಕ್ಅಪ್ ಮಾಡ್ಕೊಡ್ತಾ ಇದೀನಿ. ಫಸ್ಟ್ ಸೆಕೆಂಡ್ RTO ಟ್ರಾನ್ಸ್ಫರ್ ಫ್ರೀ ಆಫ್ ಕಾಸ್ಟ್ ಮಾಡ್ಕೊಡ್ತಾ ಇದೀನಿ. ಹೌದು. ನೆಕ್ಸ್ಟ್ 3M ಪಾಲಿಶ್, ಕಣ್ಮುಂದ್ಗಡೆನೆ 3M ಪಾಲಿಶ್ ಮಾಡಿ ಹೊಸ ಬ್ರ್ಯಾಂಡ್ ನ್ಯೂ ತರ ಒಂದು ಟೇಪ್ ಹಾಕಿ ಹೊಸ ಅವ್ರಿಗೆ ಫೀಲಿಂಗ್ ಬರ್ಬೇಕು ಆ ತರ ಡೆಲಿವರಿ ಕೊಡ್ತಾ ಇದೀನಿ. ನೆಕ್ಸ್ಟ್ ಕಸ್ಟಮರ್ ಗೆ ಸರ್ಟಿಫಿಕೇಶನ್ ಆಗೋ ತರ ಅವ್ರಿಗೆ ಕಸ್ಟಮರ್ ಗೆ ಒಂದು ನಮ್ ಕಡೆಯಿಂದ ಒಂದು ಒಳ್ಳೇದು ಒಂದು ಸರ್ಪ್ರೈಸ್ ಪ್ರೈಸ್ ಕೊಡ್ತೀನಿ. ಅವ್ರು ಬರ್ಲಿ ಕಸ್ಟಮರ್ ಒಂದು ಆಫರ್ ಕೊಡ್ಬೇಕು ಸರ್. ಹಾಗೇನೆ ಅಂಡ್ ಮೇನ್ ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ. ಆತರ ಇಲ್ಲ ಆಫರ್ಸ್ ಕೊಟ್ಬಿಟ್ಟು ಸರ್ ಇಲ್ಲಿ ಆಫರ್ ಕೊಟ್ಬಿಟ್ಟು ಇಲ್ಲಿ ಪ್ರೈಸಿಂಗ್ ಅಲ್ಲಿ ತಿಂತಾ ಇದಾರೆ ಅಂತ ಹೇಳ್ಬಾರ್ದು. ಕಸ್ಟಮರ್ ಮಾರ್ಕೆಟ್ ಇಲ್ಲ ಚಾಲೆಂಜ್ ಮಾಡ್ತೀನಿ. ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಮಾರ್ಕೆಟ್ ಇಂದ ಕಮ್ಮಿ. ಇನ್ನೊಂದು ಆಫರ್ ಮಾಡ್ತೀರಿ ನೀವು? ಏನ್ ಹೇಳಿದ್ರಿ ಹೇಳಿ? ಯಾವ್ದೇ ತರ ಚಾರ್ಜಸ್, ಹಿಡನ್ ಚಾರ್ಜಸ್ ಏನು ಇರಲ್ಲ. ಸೊ 5 ಆಫರ್ಸ್ ಅಂತ ಅನ್ಕೊಳ್ಳಿ. 5 ಆಫರ್ ಗಣೇಶ ಚತುರ್ಥಿ ಅಂತ ಅವ್ರು ಅವಾಗ್ಲೇ ಹೇಳಿದ್ ಬಂದಾಗನೆ. ಸೊ ಯಾವ್ದೇ ತರ ಎಕ್ಸ್ಟ್ರಾ ಚಾರ್ಜಸ್ ಇನ್ನೂ ತಗೊಳ್ಬೇಡ ಅಂತ. ಸೊ ಅದನ್ನ ಅವ್ರು ಮರ್ತಿದ್ರು, ನಾನೇ ನೆನಪಿಸಿದೆ ಅವ್ರಿಗೆ. ಸೊ ಇಷ್ಟೆಲ್ಲ ಆಫರ್ ಇದೆ ಅನ್ಬೋದು. ಸೊ ಸ್ಟಾಕ್ ಇದೆ. ಪ್ಯಾನ್ ಇಂಡಿಯಾ ಲೋನ್ ಕೂಡ ಆಗುತ್ತೆ. ಯಾವ ಮಾಡಲ್ ಸರ್? 2000 ಬ್ಯಾಂಕ್ ಲೋನ್ ಬೇಕಂದ್ರೆ ಆಲ್ಮೋಸ್ಟ್ ಅವ್ರಿಗೆ 2000 ಅಬೌವ್ 10-11 ಮಾಡಲ್ ಹೋಗಿದ್ರೆ ಬ್ಯಾಂಕ್ ಲೋನ್ ಮಾಡ್ಕೊಡ್ತೀನಿ. ಅವ್ರು 2006-7 ಗೆನು ಕೂಡ ಬೇಕಂದ್ರೂ ಕೂಡ ಪ್ರೈವೇಟ್ ಲೋನ್ ಒಂದು 50% ಫಂಡಿಂಗ್ ಮಾಡ್ಕೊಡ್ತೀನಿ. ಓಕೆ ಸರ್, ತುಂಬಾ ಜಾಸ್ತಿ ಮಾತಾಡಬೇಡ ಸರ್, ಆಮೇಲೆ ವಿಡಿಯೋ ಸ್ಕಿಪ್ ಮಾಡ್ಬಿಡ್ತಾರೆ. ಸೊ ವಿಡಿಯೋನ ಶುರು ಮಾಡೋಣ ಸರ್ ಇವಾಗ. ಸೊ ವಿಡಿಯೋನ ಶುರು ಮಾಡೋಕ್ಕಿಂತ ಯಾರ್ಯಾರೆಲ್ಲ ವಿಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಗಣೇಶ ಚತುರ್ಥಿಗೆ ಆಫರ್ ಅಲ್ಲಿ ಕಾರ್ಗಳು ನೋಡ್ತಾ ಇದ್ರೆ ಸಾಗರ್ ಕಾರ್ಸ್ಗೆ ಬರ್ಬೋದು ನೀವು. ಹಾಗೇನೆ ಈ ವಿಡಿಯೋನ ನೀವು ಫ್ಯಾಮಿಲಿ ಫ್ರೆಂಡ್ಸ್ ಯಾರು ಯೂಸ್ ಕಾರ್ ನೋಡ್ತಿರ್ತಾರೆ ನೋಡಿ, ಅವ್ರಿಗೆ ಈ ವಿಡಿಯೋನ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ
ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಸರ್ ಇವತ್ತು ಸಾಗರ್ ಕಾರ್ಸ್ ಅಲ್ಲಿ ಮೊದಲೇ ಕಾರ್ ಯಾವ ಸರ್ ಇವತ್ತು? ಸರ್ ಮೊದಲೇ ಗಾಡಿ ನೋಡ್ತಾ ಇದೀರಾ, ಇದು ಚಿಕ್ಕ ಗಾಡಿ ತೋರಿಸ್ತಾ ಇದೀನಿ, ಅದನ್ನು 2 ವೀಲರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ. wheeler price ಅಲ್ಲಿ? ಹೌದು, 2 ವೀಲರ್ ಪ್ರೈಸ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡೆಡ್ ಕಾರು. ಯಾಕಂದ್ರೆ ಈ ಮಳೆಗಾಲದಲ್ಲಿ ಒಂದು ಸಿಟಿಯಲ್ಲಿಂದ 2 ವೀಲರ್ ಅಲ್ಲಿ ಓಡಾಡಕ್ಕೆ ಆಗಲ್ಲ, ಅದಕ್ಕೋಸ್ಕರ ಒಂದು ಕಾರ್ ನೋಡ್ತಾ ಇರ್ತಾರೆ. ಕಾರ್ ನೋಡೋರಿಗೆ ಬೆಸ್ಟ್ ಆಪ್ಷನ್ ಕೊಡ್ತಾ ಇದೀನಿ. ಟಾಟಾ ನ್ಯಾನೋ ಟ್ವಿಸ್ಟ್ ಕೊಡ್ತಾ ಇದೀನಿ. ಅದನ್ನು XT ಟಾಪ್ ಎಂಡ್ ವೇರಿಯಂಟ್, AC ಪವರ್ ಸ್ಟೀರಿಂಗ್, 4 ವಿಂಡೋ ಬರುತ್ತೆ ಅಂಡ್ ಕಂಪನಿ ಸಿಸ್ಟಮ್ ಬರುತ್ತೆ ನಿಮ್ಗೆ. ವೆಹಿಕಲ್ ತುಂಬಾ ಚೆನ್ನಾಗಿದೆ. ಯಾರು 2 ವೀಲರ್ ತಗೊಂತಾ ಇದ್ದಾರೆ, ಲೋನ್ ಅಲ್ಲಿ ಹೋಗ್ತಾ ಇದೆ, ಬೆಸ್ಟ್ ಆಪ್ಷನ್. ನನ್ನ ಹತ್ರ ಬಂದ್ಬಿಡಿ, ಒಂದು 50,000 ಡೌನ್ ಪೇಮೆಂಟ್ ತಗೊಂಡ್ ಬನ್ನಿ ಸರ್, ಮಿಕ್ಕಿದ್ ಲೋನ್ ಮಾಡ್ಕೊಡ್ತಾ ಇದೀನಿ. ಅದನ್ನು 1,60,000 ಗೆ 50,000 ಡೌನ್ ಪೇಮೆಂಟ್ ತಗೊಳ್ಳಿ, ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ 1,60,000 ಗೆ. ಸರ್ ನೆಕ್ಸ್ಟ್ ಕ್ವಿಡ್ ಸರ್ ನೆಕ್ಸ್ಟ್ ಆಟೋಮೆಟಿಕ್ ಕಾರ್ ಬೇಕು. ಆಟೋಮೆಟಿಕ್ ಕಾರ್ ಅಂತ ನೋಡಿದವರಿಗೆ ಬೆಸ್ಟ್ ಆಪ್ಷನ್ ಕೊಡ್ತಾ ಇದೀನಿ. ಆಟೋಮೆಟಿಕ್ ಒಂದು ಕ್ಲೈಂಬರ್ ಇದೆ ನನ್ನ ಹತ್ರ, 2017 ಮಾಡಲ್ ಕ್ವಿಟ್ ಕ್ಲೈಂಬರ್ RX Z ಟಾಪ್ ಎಂಡ್ ವೇರಿಯಂಟ್. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ತಗೊಳಕ್ ₹1 ಖರ್ಚು ಮಾಡಂಗಿಲ್ಲ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ ನಿಮ್ಗೆ, ಅಂಡ್ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ, ಲೆದರ್ ಸೀಟ್ಸ್ ಇದೆ. ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ಡೈರೆಕ್ಟ್ ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡ್ಬೇಕು. ಮೈಲೇಜ್ ಅಲ್ಲಿ ನೋಡಿದ್ರೆ ಸಿಟಿಯಲ್ಲಿ 18 to 20 ಬರುತ್ತೆ, ಲಾಂಗ್ ಅಲ್ಲಿ 20+ ಬರುತ್ತೆ. ಪ್ರೈಸಿಂಗ್ ಹೇಳ್ತಾ ಇದೆ ರವಿ ಸರ್, ಕಸ್ಟಮರ್ ಬಂದ್ಬಿಡಿ 3,55,000 ಹೇಳ್ತಾ ಇದ್ರು. ಫೈನಲ್ ಒಂದೇ ಬೆಲೆ ₹3,20,000 ಕೊಡ್ತೀನಿ 3,20,000 ಗೆ. ಅದನ್ನು ಲೋನ್ ಅಲ್ಲಿ ನೋಡ್ತವ್ರಿಗೆ ಜಸ್ಟ್ 3 lakh ಡೌನ್ ಪೇ, 3 lakh ಲೋನ್ ಮಾಡ್ಕೊಳ್ಳಿ, 20,000 ಡೌನ್ ಪೇಮೆಂಟ್ ಮಾಡ್ಕೊಳ್ಳಿ. ಸರ್ ನೆಕ್ಸ್ಟ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಒಂದು ಇನ್ನೊಂದು ಮೈಲೇಜ್ ಗಾಡಿ ಇದೆ. ಅದನ್ನು ಮಾರುತಿ ಕಾರು, ಮೇಂಟೆನೆನ್ಸ್ ಕಮ್ಮಿ ಕಾರು, ಮಾರುತಿ ಆಲ್ಟೋ K10 PXI ಆಪ್ಷನಲ್. ಇದು ಆಪ್ಷನಲ್ ಅಂದ್ರೆ AC ಪವರ್ ಸ್ಟೀರಿಂಗ್, 2 ಪವರ್ ವಿಂಡೋ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ತುಂಬಾ ಕ್ಲೀನ್ ಆಗಿದೆ. ಡ್ರಿವೆನ್ ಅರೌಂಡ್ 52,000 ಕಿಲೋಮೀಟರ್ಸ್ ವಿತ್ ಲೆದರ್ ಸೀಟ್ಸ್ ಇದೆ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಸರ್, ಕಸ್ಟಮರ್ 3,95,000 ಹೇಳ್ತಾರದು. ರವಿ ಸರ್ ಫೈನಲ್ ಒಂದೇ ಬೆಲೆ 3,45,000 ಬಂದ್ರೆ ಗಾಡಿ ಕೊಡ್ತೀನಿ. 3,45,000. ಸರ್ ನೆಕ್ಸ್ಟ್ ನೋಡ್ತಾ ಇದೀರಾ, ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡೆಡ್ ಕಾರ್. ಯಾವ ಗಾಡಿ ನೋಡಿದ ತಕ್ಷಣ ಮುಂದ್ಗಡೆ ಗೊತ್ತಾಗ್ಬಿಡತ್ತೆ. ಟೊಯೋಟಾ ಇಟಿಯೋಸ್, ಅದನ್ನು ಲೀವಾ ವೇರಿಯಂಟ್, ಪೆಟ್ರೋಲ್ ಇಂಜಿನ್, G ವೇರಿಯಂಟ್. ತುಂಬಾ ಕ್ಲೀನ್ ಆಗಿದೆ. ಲೆದರ್ ಸೀಟ್ಸ್ ಇದೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಆಂಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕಿದ್ದಾರೆ. ಟೈರ್ಸ್ ಎಲ್ಲ ಆಲ್ಮೋಸ್ಟ್ 75% ಟೈರ್ಸ್ ಇದೆ. ತುಂಬಾ ಕ್ಲೀನ್ ಇದೆ. ₹1 ಖರ್ಚು ಮಾಡಂಗಿಲ್ಲ ಸರ್. ಜಸ್ಟ್ ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡ್ಬೇಕು. ಸಿಟಿಯಲ್ಲಿ 15 ಮೈಲೇಜ್ ಬರುತ್ತೆ, ಲಾಂಗ್ ಅಲ್ಲಿ 17-18 ಬರುತ್ತೆ. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಸರ್ ರವಿ ಸರ್, ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 3,75,000 ಹೇಳ್ತಾರೆ. 75 ಬೇಡ, 55 ಬೇಡ ಸರ್. ಡೈರೆಕ್ಟ್ಲಿ 3,25,000, 3,25,000. ಯಾರು ಬಂದ್ರೆ ನೋಡಬಹುದು. ಲೋನ್ ನೋಡ್ತಾರೆ 25,000 ಡೌನ್ ಪೇಮೆಂಟ್ ತಗೊಂಡ್ ಬನ್ನಿ, ಮಿಕ್ಕಿದ್ 3,25,000 ತಗೊಂಡ್ ಬನ್ನಿ ಸರ್. 3 ಲಕ್ಷ ಲೋನ್ ಮಾಡ್ಕೊಟ್ಬಿಡ್ತೀನಿ. ಸರ್ ನೆಕ್ಸ್ಟ್ ಸರ್ ಮನೆಯಲ್ಲಿ 6 ಜನ ಇದ್ದಾರೆ, 5 ಜನ ಕಾರ್ ಸಿಟ್ಟಿಂಗ್ ಅಲ್ಲಿ ಓಡಾಡಕ್ ಆಗಲ್ಲ. ಅದಕ್ಕೋಸ್ಕರ ಒಂದು 6 ಸೀಟರ್ ಕಾರೇ ತರಿಸಿದೀನಿ. ಅದನ್ನು 2016 ಮಾಡಲ್ KUV 100 ಸರ್, ಸಿಂಗಲ್ ಓನರ್, ಪೆಟ್ರೋಲ್ ಇಂಜಿನ್. ವೆಹಿಕಲ್ ತುಂಬಾ ಕ್ಲೀನ್ ಆಗಿದೆ. ಅದನ್ನು 6 ಸೀಟರ್ ನೋಡಬಹುದು. ಒಳಗಡೆ ಎಲ್ಲ ನಿಮ್ಗೆ ಇಂಟೀರಿಯರ್ ಎಲ್ಲ ಲೆದರ್ ಸೀಟ್ಸ್ ಇದೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಸಿಸ್ಟಮ್ ಕೂಡ ಔಟ್ ಆಫ್ ಮಾರ್ಕೆಟ್ ಹಾಕಿದ್ದಾರೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. 55,000 ನೋಡಿರೋದು, ಸಿಂಗಲ್ ಓನರ್, KUV 100 ಸರ್. ಪ್ರೈಸಿಂಗ್ ನೋಡ್ತಾ ಇದಾರೆ ರವಿ ಸರ್, ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 3,75,000 ಹೇಳ್ತಾರದು. ಫೈನಲ್ ಒಂದು 3,45,000 ಬಂದ್ರೆ ಗಾಡಿ ಕೊಡ್ತೀನಿ. ಹೇಳಿ ಸರ್ ನೆಕ್ಸ್ಟ್ ನೋಡ್ತಾ ಇದೀರಾ, ನಮ್ಮ ಮುಂದೆ i10 ಇದೆ. 2013 ಮಾಡಲ್ ವೆಹಿಕಲ್, i10 ಸ್ಪೋರ್ಟ್ಸ್ ವೇರಿಯಂಟ್. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ವೈಟ್ ಕಲರ್ ಅಲ್ಲಿ ಇರೋದು ಗಾಡಿ. ಅದನ್ನು AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ಬರುತ್ತೆ, ಔಟ್ ಆಫ್ ಮಾರ್ಕೆಟ್ ಸಿಸ್ಟಮ್, ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕಿದ್ದಾರೆ, ಲೆದರ್ ಸೀಟ್ಸ್ ಎಲ್ಲ ಹಾಕಿದ್ದಾರೆ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಸರ್. ಇದು ಡ್ರಿವೆನ್ ಅರೌಂಡ್ 65,000 ಕಿಲೋಮೀಟರ್ಸ್, ಕಪ್ಪ ಇಂಜಿನ್ ಬರುತ್ತೆ ಇದು. ಸರ್ ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ 2,95,000 ಹೇಳ್ತಾ ಇರೋದು. ಫೈನಲ್ ಒಂದು 2,70,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ, ನಮ್ಮ ಮುಂದ್ಗಡೆ ಒಂದು ಫೋರ್ಡ್ ಫಿಗೋ ಇದೆ. ಅದನ್ನು ಲೇಟೆಸ್ಟ್ ಕಾರು. ಯಾರು ಒಂದು 16 ಮಾಡಲ್ ಫೋರ್ಡ್ ಫಿಗೋ ನೋಡ್ತಾ ಇದ್ದೀರಾ ಅಂದ್ರೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ. ತುಂಬಾ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ. ಪೆಟ್ರೋಲ್ ಇಂಜಿನ್ ವೆಹಿಕಲ್. ತಗೊಳ್ಳೋಕೆ ₹1 ಖರ್ಚು ಮಾಡಂಗಿಲ್ಲ. ಇದು ಬಂದ್ಬಿಟ್ಟು ಫಿಗೋ ಆಸ್ಪೈರ್ ಹೇಳ್ತಾರೆ ಇದಕ್ಕೆ. ಸರ್ ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 3,95,000 ಹೇಳ್ತಾ ಇರೋದು. ಫೈನಲ್ ಟು ಫೈನಲ್ ಸರ್ ಒಂದು 3,55,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ನೆಕ್ಸ್ಟ್ ಸರ್ ಯಾರಿಗೇನೋ ಒಂದು ಫ್ಯಾಮಿಲಿ ಯೂಸ್ ಗಾಡಿ ಬೇಕು, ಅದನ್ನು ಬಡವ್ರದ್ದು 8 ಸೀಟರ್ ಕಾರ್ ಬೇಕು ಅಂದ್ರೆ ಬನ್ನಿ ಸರ್, ನನ್ನ ಹತ್ರ ಮಾರುತಿ ಈಕೋ ಇದೆ. ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡೆಡ್ ಕಾರ್ ಅಂತ ಹೇಳ್ತಾರೆ. 2011 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಅದನ್ನು 5 ಸೀಟರ್ ವಿತ್ AC ವೆಹಿಕಲ್. 61,000 ಹೊಡಿದೆ ವೆಹಿಕಲ್. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ತಗೊಳಕ್ ₹1 ಖರ್ಚು ಮಾಡಂಗಿಲ್ಲ. ವಿತ್ AC ಬರೋದು. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಸರ್, ಕಸ್ಟಮರ್ 3,10,000 ಹೇಳ್ತಾ ಇದ್ದಾರೆ. ಫೈನಲ್ ಟು ಫೈನಲ್ 2,85,000 ಬಂದ್ರೆ ಗಾಡಿ ಕೊಡ್ತೀನಿ. 2,85,000. ಎಷ್ಟು ಸರ್ ಮಾರ್ಕೆಟ್ ಅಲ್ಲಿ ಪೋಲೋ ಬೇಕು ಅಂತ ಸಾಗರ್ ಕಾರ್ಸ್ಗೆ ಬನ್ನಿ ಸರ್. ಪೋಲೋ ಕೊಡ್ತಾ ಇದೀನಿ. ಅದನ್ನು 2014 ಮಾಡಲ್ GT TDI ಇಂಜಿನ್, ಡೀಸೆಲ್ ಇಂಜಿನ್. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ರೆ. ತಗೊಳ್ಳೋಕೆ ₹1 ಖರ್ಚು ಮಾಡಂಗಿಲ್ಲ. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 4,50,000 ಹೇಳ್ತಾ ಇರೋದು. ಫೈನಲ್ ಟು ಫೈನಲ್ ಸರ್ 4,10,000 ಬಂದ್ರೆ ಗಾಡಿ ಕೊಡ್ತೀನಿ. 4,10,000 ಗೆ. ನೆಕ್ಸ್ಟ್ ನೋಡ್ತಾ ಇದ್ದೀರಾ ಸರ್, ಫೋರ್ಡ್ ಫಿಯೆಸ್ಟಾ ಇದೆ. 2012 ಮಾಡಲ್. ಅದನ್ನು ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ಇಂಜಿನ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಯಾರು ಮೈಲೇಜ್ ಗಾಡಿ ಬೇಕು, ಒಳ್ಳೆ ಪರ್ಫಾರ್ಮೆನ್ಸ್ ಗಾಡಿ ಬೇಕು ಅಂದ್ರೆ ಬೆಸ್ಟ್ ಗಾಡಿ ಅಂತ ಹೇಳ್ತೀನಿ. ಫೋರ್ಡ್ ಫಿಯೆಸ್ಟಾ 2012 ಮಾಡಲ್, ಕ್ಲಾಸಿಕ್ ವೇರಿಯಂಟ್. ಮೈಲೇಜ್ ಸಿಟಿಯಲ್ಲಿ 18 to 20 ಬರುತ್ತೆ, ಲಾಂಗ್ ಅಲ್ಲಿ 20 to 23 ಬರುತ್ತೆ. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ 2,55,000 ಹೇಳ್ತಾ ಇರೋದು. ಫೈನಲ್ ಟು ಫೈನಲ್ 2,20,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್.
ಸರ್ ಪಕ್ಕದಲ್ಲಿ ಬ್ರಿಯೋ ಇದೆ ಸರ್. ಸರ್ ನೆಕ್ಸ್ಟ್ ಬ್ರಿಯೋನು ಕೂಡ ನೋಡ್ತಾ ಇದ್ದೀರಾ 2014 ಮಾಡಲ್ ವೆಹಿಕಲ್ 41,000 ಕಿಲೋಮೀಟರ್ ವೆಹಿಕಲ್ ಮಾತ್ರ ತುಂಬಾ ಕ್ಲೀನ್ ಆಗಿದೆ. ಎಸ್ ವೇರಿಯಂಟ್ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಲೆದರ್ ಸೀಟ್ಸ್, AC, ಪವರ್ ಸ್ಟೀರಿಂಗು, ಪವರ್ ವಿಂಡೋ ಎಲ್ಲ ಇದೆ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಬ್ರಿಯೋ. ತಗೊಂಡೋಗಿ ಸರ್ ₹1 ಖರ್ಚು ಮಾಡಬೇಡಿ, ಜಸ್ಟ್ ಪೆಟ್ರೋಲ್ ಹಾಕಿ ಯೂಸ್ ಮಾಡಿ ಸರ್, ಅಂತ ಕಂಡೀಷನ್ ಅಲ್ಲಿ ಇದೆ ಸರ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಅರೌಂಡ್ 3,75,000 ಹೇಳ್ತಾ ಇರೋದು. ಫೈನಲ್ 3,50,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ನೆಕ್ಸ್ಟ್ ವೆಹಿಕಲ್ ಸರ್. ಸರ್ ನೆಕ್ಸ್ಟ್ ನೋಡ್ತಾ ಇದೀರಾ ನಮ್ಮ ಮುಂದ್ಗಡೆ ಒಂದು ಸೆಲೆರಿಯೋ, ಮಾರುತಿ ಸೆಲೆರಿಯೋ ಇದೆ. ಅದನ್ನು ಆಟೋಮೆಟಿಕ್ VXI ವೇರಿಯಂಟ್. ಅದರಲ್ಲಿ AC, ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್, ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ ಅಂಡ್ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ರವಿ ಸರ್ ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಅರೌಂಡ್ 3,75,000 ಹೇಳ್ತಾ ಇರೋದು. ಫೈನಲ್ ಟು ಫೈನಲ್ 3,45,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ನೆಕ್ಸ್ಟ್ ನಮ್ಗೆ ನೋಡ್ತಾ ಇದೀರಾ ಒಂದು ಸ್ಮಾಲ್ ಕಾರ್, ಲೇಟೆಸ್ಟ್ ಕಾರು, ಯಾರು ಕಮ್ಮಿ ಬಜೆಟ್ ಅಲ್ಲಿ ನೋಡ್ತಾ ಇರೋ ಬೆಸ್ಟ್ ಗಾಡಿ ತೋರ್ತಾ ಇದೀನಿ. ಅದನ್ನು 2016 ಮಾಡಲ್ ವೆಹಿಕಲ್ ಡೆಕ್ಸನ್ ರೆಡಿಗೋ ಎಸ್ ವೇರಿಯಂಟ್ ಅಲ್ಲಿ. ಇದರಲ್ಲಿ ನೋಡಬಹುದು ನಿಮ್ಗೆ ಆಲ್ಮೋಸ್ಟ್ AC, ಪವರ್ ಸ್ಟೀರಿಂಗ್ ಬರುತ್ತೆ ನಿಮ್ಗೆ ಅಂಡ್ ಕಂಪನಿ ಸಿಸ್ಟಮ್ ಬರುತ್ತೆ ನಿಮ್ಗೆ. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ. ತುಂಬಾ ಕ್ಲೀನ್ ಆಗಿದೆ. ಪವರ್ ವಿಂಡೋಸ್ ಬರುತ್ತೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ಪೆಟ್ರೋಲ್ ಹಾಕೊಬೇಕು, ಯೂಸ್ ಮಾಡಬೇಕು. ಡ್ರಿವೆನ್ ಅರೌಂಡ್ 52,000 ಕಿಲೋಮೀಟರ್ಸ್. ಸಿಂಗಲ್ ಓನರ್ ವೆಹಿಕಲ್ ಸರ್. ಮೈಲೇಜ್ ಅಲ್ಲಿ ನೋಡ್ತಾ ಇದ್ರೆ ಸಿಟಿಯಲ್ಲಿ 18 to 20 ಬರುತ್ತೆ, ಲಾಂಗ್ ಅಲ್ಲಿ 20+ ಬರುತ್ತೆ ಮೈಲೇಜ್. ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 2,50,000 ಹೇಳ್ತಾ ಇರೋದು. ಫೈನಲ್ ಟು ಫೈನಲ್ ಸರ್ ಒಂದೇ ಬೆಲೆ ಸರ್, ಒಂದು 2,15,000 2,15,000 ಬಂದ್ರೆ ಫೈನಲ್ ಮಾಡ್ಕೊಡ್ತಾ ಇದೀನಿ. ಅದನ್ನು ಯಾರು ಲೋನ್ ನೋಡ್ತಾ ಅವ್ರಿಗೆ ಜಸ್ಟ್ ಓನ್ಲಿ ಸರ್ 15,000 ಡೌನ್ ಪೇಮೆಂಟ್ ತಗೊಂಡ್ ಬನ್ನಿ, ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಒಂದು ವೈಟ್ ಕಲರ್ ವೆಂಟೋ ಇದೆ ಸರ್. ಸರ್ ಯಾರು ವೆಂಟೋ ಬೇಕಂತ ನೋಡಿದವ್ರಿಗೆ ಬೆಸ್ಟ್ ಗಾಡಿ, ಲಕ್ಸುರಿ ಗಾಡಿ ಕೊಡ್ತಾರೆ. ಅದನ್ನು ಕಮ್ಮಿ ಪ್ರೈಸ್ ಅಲ್ಲಿ ಸರ್. ಟಾಪ್ ಎಂಡ್ ಸರ್, ಹೈಲೈನ್ ಟಾಪ್ ಎಂಡ್ ಗಾಡಿ ಕೊಡ್ತಾ ಇದೀನಿ ಸರ್. 2011 ಮಾಡಲ್ ವೆಂಟೋ, ಅದನ್ನು ಟಾಪ್ ಎಂಡ್ ಹೈಲೈನ್, ಪೆಟ್ರೋಲ್ ಇಂಜಿನ್, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಡ್ಯೂಲ್ ಏರ್ ಬ್ಯಾಗ್, ABS, ಕಂಪನಿ ಸಿಸ್ಟಮ್ ಎಲ್ಲ ಬರುತ್ತೆ ಅಂಡ್ ಅಲಾಯ್ಸ್ ಕೂಡ ಇದೆ. ನೋಡಬಹುದು ಲೆದರ್ ಸೀಟ್ಸ್ ಎಲ್ಲ ಇದೆ. ಫ್ರಂಟ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು ಸರ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಒಂದು ಒಳ್ಳೆ ಆಫರ್ ಕೊಡ್ತಾ ಇದೀನಿ. ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ, ಅದು ಗಣೇಶ ಆಫರ್ ಕೊಡ್ತಾ ಇದೀನಿ. 2,95,000 ಕಸ್ಟಮರ್ ಬೇಕು ಅಂತ ಹೇಳ್ತಾ ಇದ್ರು. ಫೈನಲ್ 2,75,000 ಬಂದ್ರೆ ಒಂದು ವೆಂಟೋ ಹೈಲೈನ್ ಟಾಪ್ ಎಂಡ್ 2011 ಮಾಡಲ್ ಕೊಡ್ತಾ ಇದೀನಿ. ಯಾರು ಲೋನ್ ನೋಡ್ತಾರೋಗೆ ಜಸ್ಟ್ 75,000 ಡೌನ್ ಪೇಮೆಂಟ್ ತಗೊಂಡ್ಬಂದು ನಿಮಗೆ 2 lakhs ಲೋನ್ ಮಾಡ್ಕೊಡ್ತೀನಿ. ಶಿಫ್ಟ್ ಇದೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಜೊತೆಗೆ ಏನ್ ಸರ್? ಮ್ಯಾಗ್ವಿಲ್ ಎಲ್ಲ ನೋಡ್ಕೊಳ್ಬಹುದು. ನಿಮ್ಗೆ ಸೈಡ್ ರನ್ನಿಂಗ್ ಬೋರ್ಡ್ ಹತ್ರ ನೋಡಬಹುದು ನೀವು. ಫಿಟ್ಟಿಂಗ್ಸ್ ಒಳಗಡೆ ನಿಮ್ಗೆ ಸಿಸ್ಟಮ್ ಆಲ್ಮೋಸ್ಟ್ ಸ್ಪಾಯ್ಲರ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. 2010 ಮಾಡಲ್ ವೆಹಿಕಲ್ ತುಂಬಾ ಕ್ಲೀನ್ ಆಗಿದೆ. ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ತಗೊಂಡೋಗ್ಬೇಕು, ಪೆಟ್ರೋಲ್ ಹಾಕಿ ಯೂಸ್ ಮಾಡಬೇಕು. VXI ಆಪ್ಷನ್ ಅಲ್ಲಿ ಇದು. VXI ವಿತ್ ABS ಬ್ರೇಕ್ ಇರೋದು. ಸಿಂಗಲ್ ಓನರ್ ವೆಹಿಕಲ್. ಜಸ್ಟ್ 44,000 ಓಡಿರುತ್ತೆ. ಅದನ್ನು ರಿಕಾರ್ಡೆಡ್ ಶೋರೂಮ್ ಅಲ್ಲಿ ಚೆಕ್ ಮಾಡ್ಕೊಬಹುದು. 2010 ಮಾಡಲ್ ಶಿಫ್ಟ್ ಸರ್. ಕಸ್ಟಮರ್ ಬಂದ್ಬಿಟ್ಟು 3,45,000 ಬೇಕು ಅಂತ ಹೇಳ್ತಾ ಇದ್ರು ಸರ್. ನಾನು ಹೇಳಿದೆ 3,40,000 ಹೋಗಲ್ಲ ಸರ್. ಫೈನಲ್ ಟು ಫೈನಲ್ ಸರ್ ಒಂದೇ ಬೆಲೆ ಸರ್. ಒಂದು 3,10,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ನೆಕ್ಸ್ಟ್ ಒಂದು ವರ್ಣ ಇದೆ ಸರ್ ನಮ್ಮ ಮುಂದೆ. ಸರ್ ನೆಕ್ಸ್ಟ್ ನೋಡ್ತಾ ಇದೀರಾ ವರ್ಣ ಇದೆ ನನ್ನ ಮುಂದೆ ಒಂದು. ಅದನ್ನು ಆಟೋಮೆಟಿಕ್ ವೆಹಿಕಲ್ 2013 ಮಾಡಲ್ ವೆಹಿಕಲ್. ಆಟೋಮೆಟಿಕ್ ವರ್ಣ ಫ್ಲೂಡಿಕೋ ಆಪ್ಷನ್ ಅಲ್ಲೋ ವಿತ್ 6 ಏರ್ ಬ್ಯಾಗ್ಸ್ ಬರುತ್ತೆ, ABS ಅಂಡ್ ನಿಮ್ಗೆ ಬ್ಯಾಕ್ ಕ್ಲೇಮ್ ಕಂಡೋ ಗ್ಲಾಸ್, ಕಂಪನಿ ಸಿಸ್ಟಮ್, ಮ್ಯಾಗ್ವಿಲ್, ಲೆದರ್ ಸೀಟ್ಸ್ ಎಲ್ಲ ಇದೆ. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ರೆ ತಗೊಳ್ಳೋಗಿ ₹1 ಖರ್ಚು ಮಾಡಂಗಿಲ್ಲ. ಡೀಸೆಲ್ ಇಂಜಿನ್, ಮೈಲೇಜ್ ಸಿಟಿಯಲ್ಲಿ 15 ಬರುತ್ತೆ, ಲಾಂಗ್ ಅಲ್ಲಿ 17-18 ಬರುತ್ತೆ. ಆಟೋಮೆಟಿಕ್ ಸರ್. ಸರ್ ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 4,25,000 ಹೇಳ್ತಾ ಇದ್ರು. ಫೈನಲ್ ಟು ಫೈನಲ್ ಸರ್ ಒಂದು 3,95,000 3,95,000 ಯಾರು ಇಷ್ಟಪಟ್ಟಿದ್ರೆ ದಯವಿಟ್ಟು ಬನ್ನಿ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ತಗೊಳ್ಳಿ. ಲೋನ್ ನೋಡಿದವ್ರಿಗೆ ಕೂಡ 95 to 1 lakh ತಗೊಂಡ್ ಬನ್ನಿ, ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ. ಓಕೆ ಸರ್. ಇನ್ನು ಪಕ್ಕದಲ್ಲಿ ಒಂದು KUV 100 ಸರ್. KUV 100 ನೋಡ್ತಾ ಇದ್ದೀರಾ. ಆರೆಂಜ್ ಕಲರ್ ಅಲ್ಲಿ ಯೂನಿಕ್ ಕಲರ್, ಸಿಂಗಲ್ ಓನರ್ ವೆಹಿಕಲ್, 2017 ಮಾಡಲ್. ಡ್ರಿವೆನ್ ಜಸ್ಟ್ ಅರೌಂಡ್ 65,000 ಕಿಲೋಮೀಟರ್ಸ್. ಡೀಸೆಲ್ ಇಂಜಿನ್, ಅದನ್ನು AC, ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ಇದೆ ವಿತ್ ಲೆದರ್ ಸೀಟ್ಸ್ ಎಲ್ಲ ಇದೆ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ರೆ ತಗೊಳಕ್ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ಡೀಸೆಲ್ ಆಗ್ಬೇಕು, ಯೂಸ್ ಮಾಡಬೇಕು. 2017 ಮಾಡಲ್. ಸಿಟಿಯಲ್ಲಿ ಮೈಲೇಜ್ 18 to 20 ಬರುತ್ತೆ, ಲಾಂಗ್ ಅಲ್ಲಿ 20+ ಬರುತ್ತೆ. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಸರ್. ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 3,70,000 ಹೇಳ್ತಾ ಇದ್ರು. ಫೈನಲ್ ಟು ಫೈನಲ್ ಸರ್ ಒಂದೇ ಬೆಲೆ 3,35,000 3,35,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಇನ್ನೊಂದು ಸಿಲ್ವರ್ ಕಲರ್ KUV 100 ಸರ್. KUV 100 ಸಿಲ್ವರ್ ಕಲರ್ ನೋಡ್ತಾ ಇದೆ. ಅದು ಟಾಪ್ ಎಂಡ್ ವೇರಿಯಂಟ್ ವಿತ್ ಬ್ಯಾಕ್ ವೀಲ್ಸ್, ಏರ್ ಬ್ಯಾಗ್, ABS, ಬ್ಯಾಂಡ್, ರಿವರ್ ಬ್ಯಾಕ್ ವೈಫರ್, ಕ್ಲೇಮ್ ಕಂಟ್ರೋಲ್ ಗ್ಲಾಸ್, ಕಂಪನಿ ಸಿಸ್ಟಮ್ ಬರುತ್ತೆ ನಿಮಗೆ. ಸ್ಟೀರಿಂಗ್ ಆಟೋ ಕಂಟ್ರೋಲ್ ಬರುತ್ತೆ, ಫೋಕ್ ಲ್ಯಾಂಪ್ಸ್ ಬರುತ್ತೆ ಅಂಡ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ರೆ. ಡೀಸೆಲ್ ಇಂಜಿನ್, ಇದನ್ನು ಕೂಡ ಮೈಲೇಜ್ ಸಿಟಿಯಲ್ಲಿ 18 to 20 ಸಿಟಿಯಲ್ಲಿ ಬರುತ್ತೆ, ಲಾಂಗ್ ಅಲ್ಲಿ 20+ ಬರುತ್ತೆ ಸರ್. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಸರ್. ಇದನ್ನು ಗಾಡಿ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 3,70,000 ಹೇಳ್ತಾ ಇದ್ರು. ಫೈನಲ್ ಒಂದು 345 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಇದು ಎಷ್ಟು ಹೇಳಿದ್ರಲ್ಲ? 3,45,000 ಸರ್. ಸರ್ KUV 100 ಸರ್ ಅದು ಬಂದ್ಬಿಟ್ಟು 3,35,000 ಕೊಡ್ತೀನಿ ಸರ್. ಓಕೆ ಸರ್. ನೆಕ್ಸ್ಟ್ ಸರ್. ನೆಕ್ಸ್ಟ್ ನೋಡ್ತಾ ಇದೀರಾ ಸರ್. ನಮ್ಮ ಮುಂದ್ಗಡೆ ಒಂದು ಚೆವರ್ಲೆ ಬೀಟ್ ಇದೆ. ಯಾರು ಕಮ್ಮಿ ಪ್ರೈಸ್ ಅಲ್ಲಿ ಬೇಕು, ಡೀಸೆಲ್ ಗಾಡಿ ಬೇಕು, ಮೇಂಟೆನೆನ್ಸ್, ಆಮೇಲೆ ನಿಮ್ಗೆ ಪರ್ಫಾರ್ಮೆನ್ಸ್ ಅಲ್ಲಿ ರೆಫ್ಯೂಸ್ ಮಾಡಕ್ಕೆ ಗಾಡಿ ಬೇಕಂದ್ರೆ ಬೆಸ್ಟ್ ಗಾಡಿ ಕೊಡ್ತಾ ಇದೀನಿ. 2012 ಮಾಡಲ್ ಚೆವರ್ಲೆ ಬೀಟ್. ಅದನ್ನು ಡ್ರಿವೆನ್ ಅರೌಂಡ್ 72,000 ಕಿಲೋಮೀಟರ್ಸ್. ಸಿಂಗಲ್ ಓನರ್ ವೆಹಿಕಲ್.
ಸಿಂಗಲ್ ಓನರ್ ಇದು. ಹೌದು ಸಿಂಗಲ್ ಓನರ್ ವೆಹಿಕಲ್ ಸರ್ 2012 ಮಾಡಲ್ ಸರ್. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ 2,25,000 ಹೇಳ್ತಾರೆ. ಫೈನಲ್ ಟು ಫೈನಲ್ ಸರ್ 1,85,000 1,85,000. ಯಾರು ಡೌನ್ ಪೇಮೆಂಟ್ ನಿಮ್ಮ ಹತ್ರ ಒಂದು 25-30,000 ಡೌನ್ ಪೇಮೆಂಟ್ ಇದೆ, ಗಾಡಿ ಒಳ್ಳೆ ಗಾಡಿ ಬೇಕಂದ್ರೆ ಬಂದ್ಬಿಡಿ ನಮ್ಮ ಶೋರೂಮ್ಗೆ, ಗಾಡಿ ಒಂದು ತಗೊಂಡೋಗಿ ಸರ್. ನೆಕ್ಸ್ಟ್ ನೋಡ್ತಾ ಇದ್ರೆ ಡಸ್ಟರ್ ಇದೆ ನಮ್ಮ ಮುಂದೆ 2013 ಮಾಡಲ್ RXZ 110 PS. ತುಂಬಾ ವೆಲ್ ಮೇಂಟೈನ್ ಮಾಡಿದ್ರೆ, ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ ಸರ್. ಇದನ್ನು ಕೂಡ ಅಲಾಯ್ ವೀಲ್ಸ್ ಇದೆ, ವಿತ್ ಡ್ಯೂಯಲ್ ಏರ್ ಬ್ಯಾಗ್ ಇದೆ, ABS ಬ್ರೇಕ್ ಇದೆ, ಬ್ಯಾಕ್ ವೈಫರ್, ಕ್ಲೈಮ್ ಕಂಟ್ರೋಲ್ ಗ್ಲಾಸ್, ಕಂಪನಿ ಸಿಸ್ಟಮ್ ಬರುತ್ತೆ ನಿಮಗೆ. ಲೆದರ್ ಸೀಟ್ ಔಟ್ ಆಫ್ ಮಾರ್ಕೆಟ್ ಕಸ್ಟಮರ್ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ. ಡ್ರಿವೆನ್ ಅರೌಂಡ್ 75 to 80,000 ಕಿಲೋಮೀಟರ್ ಡ್ರಿವೆನ್ ಆಗಿದೆ. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 4,50,000 ಹೇಳ್ತಾರೆ. ಫೈನಲ್ ಟು ಫೈನಲ್ ಸರ್ ಒಂದು 4,25,000 4,25,000 ಬಂದ್ರೆ ಗಾಡಿ ಕೊಡ್ತೀನಿ. ಡಸ್ಟರ್ 4,25,000 ಓಕೆ ಸರ್. ಹಾಗೆ ನೆಕ್ಸ್ಟ್ ನೋಡ್ತಾ ಇದ್ರೆ ಸರ್ i10 ಗ್ರ್ಯಾಂಡ್ ಇದೆ ನನ್ನ ಹತ್ರ. 2016 ಮಾಡಲ್ ವೆಹಿಕಲ್. ಜಸ್ಟ್ ಡ್ರಿವೆನ್ ಅರೌಂಡ್ 65,000 ಕಿಲೋಮೀಟರ್, ಸಾರಿ 55,000 ಕಿಲೋಮೀಟರ್ ಓಡಿಸಿರೋದು ವೆಹಿಕಲ್. ಸ್ಪೋರ್ಟ್ಸ್ ಆಪ್ಷನ್ ಅಲ್ಲಿ ಇದು. AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ಸಿಗುತ್ತೆ, ಅಂಡ್ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ABS ಬ್ರೇಕ್ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ, ಫೋಗ್ ಲ್ಯಾಂಪ್ ಬರುತ್ತೆ ನಿಮಗೆ, ಕ್ಲೈಮ್ ಕಂಟ್ರೋಲ್ ಗ್ಲಾಸ್ ಕೂಡ ಬರುತ್ತೆ. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ ಈ ಗಾಡಿಗೆ ಕಸ್ಟಮರ್ 4,25,000 ಬೇಕು ಅಂತ ಹೇಳ್ತಾರೆ. ಫೈನಲ್ ಟು ಫೈನಲ್ ಸರ್ ಒಂದು 3,95,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಓಕೆ ಸರ್. ಹಾಗೆ ನೆಕ್ಸ್ಟ್ ನೋಡ್ತಾ ಇದ್ದಾರೆ ಜಿಸ್ಟ್ ಇದೆ ನನ್ನ ಹತ್ರ. ಹೌದು ಡೀಸೆಲ್ ವೇರಿಯಂಟ್, ಟಾಪ್ ಎಂಡ್ ಎಕ್ಸೆಟ್ ಟಾಪ್ ಎಂಡ್ ವೇರಿಯಂಟ್ ಇದು. AC ಪವರ್ ಸ್ಟೀರಿಂಗ್, 4 ಪಾಯಿಂಟ್, ಡ್ಯೂಯಲ್ ಏರ್ ಬ್ಯಾಗ್, ABS ಬ್ರೇಕ್, ಅಲಾಯ್ ವೀಲ್ಸ್, ಫೋಗ್ ಲ್ಯಾಂಪ್, ಕ್ಲೈಮ್ ಕಂಟ್ರೋಲ್ ಗ್ಲಾಸ್, ಆಟೋಮೆಟಿಕ್ ಮಿರರ್ ಅಡ್ಜಸ್ಟಬಲ್ ಬರುತ್ತೆ, ಕ್ಲೈಮ್. ಆಮೇಲೆ ನಿಮಗೆ ಸ್ಟೇರಿಂಗ್ ಅಲ್ಲಿ ಆಟೋ ಕಂಟ್ರೋಲ್ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ ನಿಮಗೆ. ಇದು ಡೀಸೆಲ್ ಆಟೋಮೆಟಿಕ್ ಕಾರ್ ಸರ್. ಇದು ಆಟೋಮೆಟಿಕ್. ಮೈಲೇಜ್ ಅಲ್ಲಿ ಸಿಟಿಯಲ್ಲಿ 15 to 16 ಬರುತ್ತೆ, ಲಾಂಗ್ ಅಲ್ಲಿ 18 ಬರುತ್ತೆ. ಪ್ರೈಸಿಂಗ್ ನೋಡ್ತಾ ಸರ್ 2014 ಮಾಡಲ್ ಕಸ್ಟಮರ್ ಅರೌಂಡ್ 3,85,000 ಬೇಕು ಅಂತ ಹೇಳ್ತಾ ಇದ್ರು ಸರ್. ಫೈನಲ್ ಟು ಫೈನಲ್ ಒಂದು 3,40,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಸರ್ ಹೋಂಡಾ ಸಿಟಿ ನೋಡ್ತಾ ಇದೀರಾ. 2009 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಎಸ್ ವೇರಿಯಂಟ್, ಅದು ಪೆಟ್ರೋಲ್ ಇಂಜಿನ್. ಅದು ಫ್ರೆಶ್ FC ಮಾಡ್ಕೊಡ್ತಾ ಇದೀನಿ, ಫ್ರೆಶ್ ಇನ್ಶೂರೆನ್ಸ್ ಮಾಡ್ಕೊಡ್ತಾ ಇದೀನಿ. ಸಿಂಗಲ್ ಓನರ್ ವೆಹಿಕಲ್ 2009 ಮಾಡಲ್ ಸರ್. ತುಂಬಾ ಹೌದು ಸಿಂಗಲ್ ಓನರ್ ವೆಹಿಕಲ್ ಸರ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ರವಿ ಸರ್ ಅದಕ್ಕೆ ಅರೌಂಡ್ 3,10,000 ಹೇಳ್ತಾ ಇದಾರೆ. ಫೈನಲ್ ಟು ಫೈನಲ್ ಸರ್ 2,85,000 2,85,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಸರ್ ಹಾಗೆ ನೋಡ್ತಾ ಇದೀರಾ ಫೋರ್ಡ್ ಫಿಗೋನು ಕೂಡ ಇದೆ. 2012 ಮಾಡಲ್, ಪೆಟ್ರೋಲ್ ಇಂಜಿನ್, ZX ವೇರಿಯಂಟ್, 62,000 ಕಿಲೋಮೀಟರ್ ರಿವೇನು, ಸೆಕೆಂಡ್ ಓನರ್ ವೆಹಿಕಲ್. ತುಂಬಾ ಕ್ಲೀನ್ ಆಗಿದೆ ವೆಹಿಕಲ್, ವೆಲ್ ಮೇಂಟೈನ್ ಮಾಡಿದ್ದಾರೆ. ಇವತ್ತಂಗಾನು ಎಲ್ಲ ಕಾವೇರಿ ಫೋರ್ಡ್ ಅಲ್ಲಿ ಎಲ್ಲ ಸರ್ವಿಸ್ ಮಾಡಿದ್ದಾರೆ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಸರ್. ZXi ವೇರಿಯಂಟ್ ಇದು. ಇದರಲ್ಲಿ ಸರ್ ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಫೋರ್ಡ್ ಫಿಗೋಗೆ ಅರೌಂಡ್ 2,55,000 ಹೇಳ್ತಾರೆ. ಅದು ಫೈನಲ್ ಟು ಫೈನಲ್ ಸರ್ 2,20,000 2,20,000 ಬಂದ್ರೆ ಒಂದು 2012 ಮಾಡಲ್ ಕೊಡ್ತಾ ಇದೀನಿ. ಲೋನ್ ಅಲ್ಲಿ ನೋಡ್ತಾ ಕೂಡ ಇದನ್ನು ಕೂಡ ಆಲ್ಮೋಸ್ಟ್ 50,000 to 60,000 ಡೌನ್ ಪೇಮೆಂಟ್ ತಗೊಂಡ್ಬನ್ನಿ, ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ. ನೆಕ್ಸ್ಟ್ ನೋಡ್ತಾ ಇದೀರಾ ಡೀಸೆಲ್ ಗಾಡಿ ಬೇಕು, ಅದನ್ನು ಬ್ರ್ಯಾಂಡ್ ಗಾಡಿ ಬೇಕು, ಕಂಪನಿ ಅದು ಮೇಂಟೆನೆನ್ಸ್ ಕಮ್ಮಿ ಗಾಡಿ ಬೇಕು, ಮೈಲೇಜ್ ಗಾಡಿ ಬೇಕು ಅಂದ್ರೆ ಹ್ಯುಂಡೈ ವರ್ನಾ ತಗೊಳ್ಳಿ. 2011 ಮಾಡಲ್ ವರ್ನಾ ಟ್ರಾನ್ಸ್ಫರ್ ಅಂತ ಕೊಡ್ತಾ ಇದೀನಿ. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಡ್ರಿವೆನ್ ಅರೌಂಡ್ 75,000 ಕಿಲೋಮೀಟರ್ ಡ್ರಿವೆನ್. ಲೆದರ್ ಸೀಟ್ಸ್, ಹೊಸ ಲೆದರ್ ಸೀಟ್ಸ್ ಹಾಕಿದೆ, ಕಂಪನಿ ಸಿಸ್ಟಮ್ ಬರುತ್ತೆ, ABS ಬ್ರೇಕ್ ಬರುತ್ತೆ, ಅಲಾಯ್ ವೀಲ್ಸ್ ಬರುತ್ತೆ, ಫೋಗ್ ಲ್ಯಾಂಪ್ಸ್ ಬರುತ್ತೆ, ಕ್ಲೈಮ್ ಕಂಟ್ರೋಲ್ ಗ್ಲಾಸ್ ಬರುತ್ತೆ. ಸೊ ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಅರೌಂಡ್ 2,75,000 ಹೇಳ್ತಾರೆ. ಅದು ಫೈನಲ್ 2,45,000 ಬಂದ್ರೆ ಗಾಡಿ ಕೊಡ್ತೀನಿ. 2,45,000 ಹೌದು. ಫಿಯಟ್ ಪುಂಟೋ ಕೂಡ ಇದೆ ನನ್ನ ಹತ್ರ. ಪುಂಟೋ ಬಂದ್ಬಿಟ್ಟು ಡೀಸೆಲ್ ವೇರಿಯಂಟ್, 2014 ಮಾಡಲ್ ವೆಹಿಕಲ್. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ರೆ, ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ, ಜಸ್ಟ್ ತಗೊಂಡೋಗ್ಬೇಕು, ಪೆಟ್ರೋಲ್ ಆಗಿ ಯೂಸ್ ಮಾಡಬೇಕು ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ಸರ್, ಇದು ಟಾಪ್ ಎಂಡ್ ವೇರಿಯಂಟ್, AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ ನಿಮಗೆ. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ 2,75,000 ಹೇಳ್ತಾರೆ. ಫೈನಲ್ 2,40,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಸರ್ ನೆಕ್ಸ್ಟ್ ನೋಡ್ತಾ ಇದೀರಾ ಒಂದು ಮಾರುತಿ ಶಿಫ್ಟ್ ಡಿಸೈರ್ ಇದೆ. ಅದನ್ನು VDI ವೇರಿಯಂಟ್. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಹೌದು ಯೂನಿಕ್ ಕಲರ್ ಸರ್. ಇದು ಡೀಸೆಲ್ ಇಂಜಿನ್, VDI ವೇರಿಯಂಟ್. ಇದು ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ರೆ, ತಗೊಳ್ಳೋಕೆ ₹1 ಖರ್ಚು ಮಾಡಂಗಿಲ್ಲ, ಡೀಸೆಲ್ ಆಗ್ಬೇಕು, ಯೂಸ್ ಮಾಡಬೇಕು. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಇದಕ್ಕೆ ಅರೌಂಡ್ 4,70,000 ಹೇಳ್ತಾ ಇರೋದು. ಫೈನಲ್ ಒಂದು 4,35,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ನೆಕ್ಸ್ಟ್ ನೋಡ್ತಾ ಇದ್ದಾರೆ ಟಾಟಾ ನೆಕ್ಸಾನ್ ಇದೆ. 2019 ಮಾಡಲ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್, ಟಾಪ್ ಎಂಡ್ ವೇರಿಯಂಟ್, XM ವೇರಿಯಂಟ್. ಇದು AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ, ಏರ್ ಬ್ಯಾಗ್ಸ್ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ. ತುಂಬಾ ಚೆನ್ನಾಗಿದೆ ಸರ್. ಆಟೋಮೆಟಿಕ್ ಡೀಸೆಲ್. ಯಾರೋ ಒಂದು ಕಾಂಪ್ಯಾಕ್ಟ್ XUV ಡೀಸೆಲ್ ಗಾಡಿ ನೋಡ್ತಾ ಇದ್ದಾರೆ, ಅದನ್ನು ಆಟೋಮೆಟಿಕ್ ನೋಡ್ತಾ ಇದ್ದಾರೆ ಅಂದ್ರೆ ಬೆಸ್ಟ್ ಗಾಡಿ ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಿದೆ, ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ ಸರ್. ಪ್ರೈಸಿಂಗ್ ಕೂಡ ಕಸ್ಟಮರ್ ಅರೌಂಡ್ 7,25,000 ಹೇಳ್ತಾರೆ. ಅದು ಫೈನಲ್ ಟು ಫೈನಲ್ ಒಂದು 6,85,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಓಕೆ ಸರ್. ಹಾಗೆ i20 ಇದೆ ಸರ್ ನಮ್ಮ ಮುಂದೆ, ರೆಡ್ ಕಲರ್ ಸರ್. i20 ನೋಡ್ತಾ ಇದ್ದೀರಾ. 2017 ಮಾಡಲ್, ಅದನ್ನು ಪೆಟ್ರೋಲ್ ಇಂಜಿನ್, ಸಿಂಗಲ್ ಓನರ್, 30,000 ಇರೋ ಗಾಡಿ, ಹೊಸ ಗಾಡಿ ತರ ಮೇಂಟೈನ್ ಮಾಡಿದ್ರೆ, ತಗೊಳ್ಳೋಕೆ ₹1 ಖರ್ಚು ಮಾಡಂಗಿಲ್ಲ, ಜಸ್ಟ್ ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ. ಪೆಟ್ರೋಲ್ ಗಾಡಿಗಳು ತುಂಬಾ ಕ್ಲೀನ್ ಆಗಿದೆ ಸರ್. ಪ್ರೈಸಿಂಗ್ ನೋಡ್ತಾ ಇದ್ದೀರಾ ಸರ್ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ ಈ ಗಾಡಿಗೆ ಅರೌಂಡ್ 7,10,000 ಹೇಳ್ತಾ ಇದ್ದಾರೆ. ಫೈನಲ್ ಟು ಫೈನಲ್ ಸರ್ ಒಂದೇ ಬೆಲೆ ಸರ್,
6,40,000 6,45,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಓಕೆ ಸರ್ ಹಾಗೆ ನೆಕ್ಸ್ಟ್ ಸರ್ ಯಾವ ಸರ್ ಇದು ಸರ್ ನೆಕ್ಸ್ಟ್ ನೋಡ್ತಾ ಇದೀರಾ ಹೋಂಡಾ ಅಮೇಜ್ ಇದೆ ನನ್ನ ಹತ್ರ. ಅಮೇಜ್ ಬಂದ್ಬಿಟ್ಟು ಡೀಸೆಲ್ ಇಂಜಿನ್ 2013 ಮಾಡಲ್, ಅದನ್ನು ಸೆಕೆಂಡ್ ಓನರ್ ವೆಹಿಕಲ್, ಡ್ರಿವೆನ್ ಅರೌಂಡ್ 87,000 ಕಿಲೋಮೀಟರ್ಸ್. ಮೈಲೇಜ್ ಅಲ್ಲಿ ನೋಡಿದ್ರೆ ಸಿಟಿಯಲ್ಲಿ 15 to 16 ಬರುತ್ತೆ, ಲಾಂಗ್ ಅಲ್ಲಿ 18 to 20 ಬರುತ್ತೆ ಸರ್. ಪ್ರೈಸಿಂಗ್ ತುಂಬಾ ಚೆನ್ನಾಗಿದೆ. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 4,10,10,000 ಹೇಳ್ತಾರೆ. ಅದು ಸರ್ ಫೈನಲ್ ಟು ಫೈನಲ್ ಒಂದೇ ಬೆಲೆ ಸರ್. ಒಂದು 3,60,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಸರ್ ಹಂಗೆ ನೆಕ್ಸ್ಟ್ ಇಕೋ ಸರ್ ಈಕೋ ಸ್ಪೋರ್ಟ್ಸ್ ಇದೆ ನೋಡ್ತಾ ಇದೀರಾ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ, ತಗೊಳ್ಳೋ ₹1 ಖರ್ಚು ಮಾಡಂಗಿಲ್ಲ. 2017 ಮಾಡಲು ಈಕೋ ಸ್ಪೋರ್ಟ್ಸ್ ನೋಡ್ತಾ ಇದೀರಾ. ಜಸ್ಟ್ ಡ್ರಿವೆನ್ ಅರೌಂಡ್ 65,000 ಕಿಲೋಮೀಟರ್ಸ್. ಟೈಟಾನಿಯಂ ಟಾಪ್ ಎಂಡ್ ವೇರಿಯಂಟ್, ಅದನ್ನು ಸಿಂಗಲ್ ಓನರ್ ವೆಹಿಕಲ್. ಟೈಟಾನಿಯಂ ಪ್ಲಸ್ ಇದು ಬಟನ್ ಸ್ಟಾರ್ಟ್ ಬರುತ್ತೆ, 6 ಏರ್ ಬ್ಯಾಗ್ಸ್ ಬರುತ್ತೆ, ಅಲಾಯ್ ವೀಲ್ಸ್, ಮ್ಯಾಗ್ ವೀಲ್ ಅಂಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ಪ್ರೈಸಿಂಗ್ ನೋಡ್ತಾ ಇದ್ರೆ ಸರ್ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 7,35,000 ಹೇಳ್ತಾರೆ. ಅದು ಫೈನಲ್ ಟು ಫೈನಲ್ ಸರ್ ಒಂದೇ ಬೆಲೆ, ಒಂದು 6,60,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ನೆಕ್ಸ್ಟ್ ನಮ್ಮ ಮುಂದ್ಗಡೆ ನೋಡ್ತಾ ಇದೀರಾ ವೋಲ್ಕ್ಸ್ವ್ಯಾಗನ್ ಟಿಗೋನ್ ಇದೆ, 2022 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಪೆಟ್ರೋಲ್ ಇಂಜಿನ್ ವೆಹಿಕಲ್, TSI ಇಂಜಿನ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ, ಜಸ್ಟ್ ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡ್ಬೇಕು ಅಂತ ಕಂಡೀಷನ್ ಇದೆ ಸರ್. ಇದು ಬಂದ್ಬಿಟ್ಟು ಒಂದು ಕಾಂಪೆ XUV ಯಾರು ಹೊಸ ಗಾಡಿ ತರ ನೋಡ್ತಾವ್ರಿಗೆ ಬೆಸ್ಟ್ ಆಪ್ಷನ್ ಕೊಡ್ತಾ ಇದೀನಿ. ತಗೊಂಡೋಗಿ ಆರಾಮಾಗಿ ಯೂಸ್ ಮಾಡ್ಬೋದು. ಕಾಂಪೆ XUV ತರ ಇದೆ ಸರ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ 9.5 ಲಕ್ಷ ಹೇಳ್ತಾರೆ. ಫೈನಲ್ ಟು ಫೈನಲ್ ಸರ್ ಒಂದು 9 ಲಕ್ಷ ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಓಕೆ ಸರ್ ಹಾಗೆ ವೆಂಟೋ ಸರ್ ಸರ್ ವೆಂಟೋ ನೋಡ್ತಾ ಇದೀರಾ, ವೆಂಟೋನು ಕೂಡ ಅರೌಂಡ್ 2015 ಮಾಡಲ್ ವೆಹಿಕಲ್, ಹೈಲ್ಯಾಂಡ್ ಟಾಪ್ ಅಂಡ್ ಡೀಸೆಲ್ ಇಂಜಿನ್ ಸರ್. ಡ್ರಿವೆನ್ ಅರೌಂಡ್ 68,000 ಕಿಲೋಮೀಟರ್ಸ್. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ, ಸಿಂಗಲ್ ಓನರ್, ಹೈಲ್ಯಾಂಡ್ ಡೀಸೆಲ್. ಮೈಲೇಜ್ ಸಿಟಿಯಲ್ಲಿ 18 to 20 ಬರುತ್ತೆ, ಲಾಂಗ್ ಅಲ್ಲಿ 20+ ಬರುತ್ತೆ. ಪ್ರೈಸಿಂಗ್ ಹೌದು, ಪ್ರೈಸಿಂಗ್ ನೋಡ್ತಾ ಇದ್ರೆ ಸರ್ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 5,40,000 ಹೇಳ್ತಾ ಇದಾರೆ. ಫೈನಲ್ ಟು 5,10,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಹಂಗೆ ಶಿಫ್ಟ್ ಒಂದು ಇದೆ ಸರ್, ಟಾಪ್ ಎಂಡ್ ಸರ್ ಇದು. ಶಿಫ್ಟ್ ನೋಡ್ತಾ ಇದೀರಾ, ಶಿಫ್ಟ್ VDI ವೇರಿಯಂಟ್. ಇದು ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ, ಜಸ್ಟ್ ನೀವು ಡೀಸೆಲ್ ಹಾಕ್ಬೇಕು, ಯೂಸ್ ಮಾಡ್ಬೇಕು ಸರ್. ಟಾಪ್ ಅಂಡ್ ZDI ವೇರಿಯಂಟ್ ಇದು. ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಸರ್. 2013 ಮಾಡಲ್. ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 5,10,000 ಹೇಳ್ತಾರೆ. ಒಂದು 4,70,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ನೆಕ್ಸ್ಟ್ ನೋಡ್ತಾ ಇದೀರಾ ಸರ್, ಒಂದು ಕಾಂಪ್ಯಾಕ್ಟ್ SUV ಬೇಕು, ಅದನ್ನು ಡೀಸೆಲ್ ಗಾಡಿ ಬೇಕು, ಆಟೋಮೆಟಿಕ್ ಗಾಡಿ ಬೇಕು, ಟಾಪ್ ಎಂಡ್ ಗಾಡಿ, ಮೇಂಟೆನೆನ್ಸ್ ಕಮ್ಮಿ ಗಾಡಿ ಬೇಕಂದ್ರೆ ಒಂದು ಮಾರುತಿ ಬ್ರಿಜಾ ಬರುತ್ತೆ. ನೋಡಬಹುದು 2018 ಮಾಡಲ್ ವೆಹಿಕಲ್, 69,000 ಕಿಲೋಮೀಟರ್ ವೇನು, ಅದನ್ನು ಡೀಸೆಲ್ ZDI ಪ್ಲಸ್, ಟಾಪ್ ಎಂಡ್ ಡ್ಯೂಲ್ ಟು ಡಬಲ್ ಕಲರ್ ಬರುತ್ತೆ. ಅಂಡ್ ಆಟೋಮೆಟಿಕ್ ಕೂಡ ಇದೆ. ಡೀಸೆಲ್ ಇಂಜಿನ್, ಟಾಪ್ ಎಂಡ್ ಬಟನ್ ಸ್ಟಾರ್ಟ್, ಏರ್ ಬ್ಯಾಗ್, ABS, ಬ್ಯಾಕ್ ವೈಫರ್, ಕ್ಲೇಮ್ ಗ್ಲಾಸ್, ಕಂಪನಿ ಸಿಸ್ಟಮ್ ಬರುತ್ತೆ, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. ತುಂಬಾ ಚೆನ್ನಾಗಿದೆ. ಅದನ್ನು ಔಟ್ ಆಫ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಹಾಕಿದ್ದಾರೆ ಕಸ್ಟಮರ್. ತುಂಬಾ ಕ್ಲೀನ್ ಆಗಿದೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ, ಜಸ್ಟ್ ನೀವು ಡೀಸೆಲ್ ಹಾಕ್ಬೇಕು, ಯೂಸ್ ಮಾಡ್ಬೇಕು ಅಂತ ಕಂಡೀಷನ್ ಇದೆ. ಪ್ರೈಸಿಂಗ್ ನೋಡ್ತಾ ಇದ್ರೆ ಸರ್ ಕಸ್ಟಮರ್ ಅರೌಂಡ್ 8,50,000 ಹೇಳ್ತಾ ಇದ್ದಾರೆ. ಫೈನಲ್ ಟು ಫೈನಲ್ ಸರ್ ಒಂದೇ ಬೆಲೆ, ಒಂದು 7,90,000 7,90,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಸರ್ ಹಾಗೆ ನೆಕ್ಸ್ಟ್ ನೆಕ್ಸ್ಟ್ ನೋಡ್ತಾ ಇದೀರಾ, ಫ್ಯಾಮಿಲಿ ಯೂಸ್ಗೆ ಒಂದು ಒಳ್ಳೆ ಗಾಡಿ. ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಅಲ್ಲ ಹೇಳಬೇಡಿ, ಆ ತರ ಡಿಮ್ಯಾಂಡ್ ಇದೆ, ಸಖತ್ತಾಗಿ ಡಿಮ್ಯಾಂಡ್ ಇರೋ ಗಾಡಿ ಇನೋವಾ ಕ್ರಿಸ್ಟಾ ಇದೆ ನನ್ನ ಹತ್ರ. ಅದನ್ನು 2.8 ಲೀಟರ್ಸ್ ಇದು, GX ವೇರಿಯಂಟ್, ಆಟೋಮೆಟಿಕ್ ಡೀಸೆಲ್ ಗಾಡಿ ಸರ್. ತುಂಬಾ ಚೆನ್ನಾಗಿದೆ. ಕ್ಯಾಪ್ಟನ್ ಸೀಟ್ ಬರುತ್ತೆ ನಿಮ್ಗೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್, ಕ್ಲೇಮ್ ಗ್ಲಾಸ್, ರೂಫ್ AC ಕೂಡ ಬರುತ್ತೆ, ಏರ್ ಬ್ಯಾಗ್ಸ್ ಬರುತ್ತೆ ಅಂಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಔಟ್ ಆಫ್ ಮಾರ್ಕೆಟ್ ಕಸ್ಟಮರ್ ಹಾಕಿದ್ದಾರೆ. ಚೆನ್ನಾಗಿದೆ ವೆಹಿಕಲ್. ಅಂಡ್ ನಿಮ್ಗೆ ಅಲಾಯ್ ವೀಲ್ಸ್ ಕೂಡ ಬರುತ್ತೆ. ತುಂಬಾ ಕ್ಲೀನ್ ಆಗಿದೆ ಸರ್. ಪ್ರೈಸಿಂಗ್ ಲೈನ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ ಸರ್ ಫೈನಲ್ ಟು ಫೈನಲ್ 1685 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಓಕೆ ಸರ್ ಹಂಗೆ ಸರ್ ಇಲ್ಲೊಂದು ಆಣೆ ಇದೆ ಸರ್, ವೈಟ್ ಕಲರ್ ಆಣೆ ಸರ್. ನೋಡ್ಬೋದು ನಿಮ್ಗೆ ಕ್ರಿಸ್ಟಾ ಬೇಡ ಅಂದ್ರೂ ಕೂಡ ದೊಡ್ಡ ಗಾಡಿ ಇದೆ ನನ್ನ ಹತ್ರ. ಮಾರ್ಕೆಟ್ ಅಲ್ಲಿ ಒಂದು ದೊಡ್ಡ ಆನೆ ತರ ಕಾಣಿಸಿರೋ ಗಾಡಿ ಅಂದ್ರೆ ಫಾರ್ಚುನರ್ ನೋಡ್ತಾ ಇದೀರಾ. 2017 ಮಾಡಲ್, ಟಾಪ್ ಎಂಡ್ 4x2 ಆಟೋಮೆಟಿಕ್ ವೆಹಿಕಲ್. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. 1,13,000 1,13,000 ಓಡಿದೆ. ಅದು ರಿಕಾರ್ಡೆಡ್ ಶೋರೂಮ್ ಸರಿ. ಶೋರೂಮ್ ಹಿಸ್ಟ್ರಿ ಟ್ರ್ಯಾಕಿಂಗ್ ಜೊತೆಲಿ ಕೊಡ್ತೀನಿ. 1 ಕಿಲೋಮೀಟರ್ ಟ್ಯಾಂಪ್ ಏನಾಗಿಲ್ಲ, ಎಲ್ಲ ರಿಕಾರ್ಡೆಡ್ ಶೋರೂಮ್ ಅಲ್ಲಿ ಸಿಗುತ್ತೆ ನಿಮ್ಗೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಫಾರ್ಚುನರ್ ಗೆ ಅರೌಂಡ್ 28.5 ಹೇಳ್ತಾ ಇದ್ದಾರೆ. ಫೈನಲ್ ಟು ಫೈನಲ್ ಸರ್ ಒಂದು 26.5 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಓಕೆ ಓಕೆ ಸರ್ ನೆಕ್ಸ್ಟ್ ನೋಡ್ತಾ ಇರೋ ಇನೋವಾ ಕ್ರಿಸ್ಟಾ ಇದೆ ನನ್ನ ಹತ್ರ. 2021 ಮಾಡಲ್ ವೆಹಿಕಲ್. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಹೊಸ ಗಾಡಿ ತರ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ ಸರ್. ಅದನ್ನು ಶೋರೂಮ್ ಸರಿ. ಶೋರೂಮ್ ಮೇಂಟೈನ್ 1,27,000 ನೋಡಿದೆ. ಅದನ್ನು ರಿಕಾರ್ಡೆಡ್ ಸಿಂಗಲ್ ಓನರ್ ವೆಹಿಕಲ್. GX 8 ಸೀಟರ್ ವೆಹಿಕಲ್, 2.4 GX 8 ಸೀಟರ್ ಡೀಸೆಲ್ ಇಂಜಿನ್. ಇದರಲ್ಲಿ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಡ್ಯೂಲ್ ಏರ್ ಬ್ಯಾಗ್, ABS ಬ್ರೇಕ್, ಅಲಾಯ್ ವೀಲ್ಸ್, ಬ್ಯಾಕ್ ವೈಫರ್, ಕ್ಲೇಮ್ ಗ್ಲಾಸ್, ಟಚ್ ಸ್ಕ್ರೀನ್ ಸಿಸ್ಟಮ್, ಸ್ಟೀರಿಂಗ್ ಆಟೋ ಕಂಟ್ರೋಲ್, ಆಟೋಮೆಟಿಕ್ ಮಿರರ್ ಸ್ಟೇಬಲ್ ಎಲ್ಲ ಬರುತ್ತೆ. ಡಿಫೋಕರ್, ಇದು ಪ್ರೊಜೆಕ್ಟರ್, ಹೆಡ್ಲೈಟ್ಸ್ ಎಲ್ಲ ಬರುತ್ತೆ. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ಕಸ್ಟಮರ್ ಮಾರ್ಕೆಟ್ ಅಲ್ಲಿ ವೈಟ್ ಗಾಡಿ ಕಲರ್ ಗೆ ತುಂಬಾ ಡಿಮ್ಯಾಂಡ್ ಇದೆ ಸರ್. ಕಸ್ಟಮರ್ 22 lakhs ಹೇಳ್ತಾ ಇದ್ದಾರೆ ಸರ್. ಫೈನಲ್ ಟು ಫೈನಲ್ ಒಂದೇ ಬೆಲೆ ಸರ್. ಅರೌಂಡ್ 19,75,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ ನಮ್ಮ ಮುಂದೆ ಒಂದು ಫ್ರೀಲ್ಯಾಂಡರ್ ಇದೆ, ರೇಂಜ್ ರೋವರ್ದು. 2012 ಮಾಡಲ್. ಅದನ್ನು ಸಿಂಗಲ್ ಓನರ್ ವೆಹಿಕಲ್, 95,000 ಕಿಲೋಮೀಟರ್ ಡ್ರೈವೇನು, ಡೀಸೆಲ್ ಇಂಜಿನ್. ತುಂಬಾ ಚೆನ್ನಾಗಿದೆ. ಕಾಂಪ್ಯಾಕ್ಟ್ XUV ಯಾರು ನೋಡ್ತಾ ಇರೋರಿಗೆ ಲಕ್ಸುರಿ ಕಾರು.
ಬೆಸ್ಟ್ ಆಪ್ಷನ್ ಕೊಡ್ತಾ ಇದ್ದೀನಿ, ತುಂಬಾ ಕ್ಲಾಸ್ ಆಗಿದೆ ಸರ್. ಪ್ರೈಸಿಂಗ್ ನೋಡ್ತಾ ಇದ್ದೀರಾ ಸರ್, ಇದು ಕಸ್ಟಮರ್ ಅರೌಂಡ್ 9,95,000 ಹೇಳ್ತಾ ಇದ್ರು. ಫೈನಲ್ ಟು ಫೈನಲ್ ಸರ್ ಒಂದು 9,25,000 9,25,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್.